ಹಲೋ ಅಪ್ಪ ಅಮ್ಮ, ಹೆಂಗಿದ್ದೀರಾ? ಸೊ 27th June 1975, 50 ವರ್ಷದ ಹಿಂದೆ ನಿಮ್ಮ ಮದ್ವೆ ಆಗಿದ್ದು ಅಲ್ವಾ? ಸೊ 50 ವರ್ಷ ಆಯ್ತು. ಇವತ್ತಿಗೆ 50ನೇ ವರ್ಷದ ವಾರ್ಷಿಕೋತ್ಸವ. ಸೊ ಫಸ್ಟ್ ಆಫ್ ಆಲ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 50ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಶುಭಾಶಯಗಳು. ಸೊ 50 ವರ್ಷದ ಹಿಂದೆ ನಾನು ಬಂದಿರಲಿಲ್ಲ. ಸೊ ಅಲ್ಲಿ ಏನೇನ್ ಆಯಿತು, ಏನ್ ಊಟ ಇತ್ತು, ಏನ್ ಸ್ವೀಟ್ಸ್ ಇತ್ತು, ಯಾರ್ಯಾರು ಬಂದಿದ್ರು, ಎಷ್ಟೊತ್ತಿಗೆ ಮುಹೂರ್ತ, ಏನು ಗೊತ್ತಿಲ್ಲ ನಮ್ಗೆ. ಆಲ್ ವಿ ನೋ ಇಸ್ ಸಿನ್ಸ್ ದಾಟ್ ಡೇ ಆರ್ ದ್ಯಾಟ್ ಇಸ್ ದ ಡೇ ವೆನ್ ಯುವರ್ ಜರ್ನಿ ಸ್ಟಾರ್ಟೆಡ್. ಸೊ ಅಲ್ಲಿಂದ 50 ವರ್ಷ ಸಕ್ಸಸ್ಫುಲ್ ಆಗಿ ನಿಮ್ ಜರ್ನಿನ ಕಂಟಿನ್ಯೂ ಮಾಡಿದೀರಾ. ಸೊ 50 ವರ್ಷದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನೋಡಿದೀವಿ, ಹ್ಯಾಪಿನೆಸ್ ನೋಡಿದೀವಿ, ಸಾರೋ ನೋಡಿದೀವಿ, ಎಲ್ಲಾ ನೋಡಿದೀವಿ. ಸೊ ಮುಂಚೆ ನೀವಿಬ್ರಿದ್ರಿ, ಅದಾದ್ಮೇಲೆ ನಾನ್ ಬಂದೆ, ಅನು ಬಂದ್ಲು, ಅದಾದ್ಮೇಲೆ ನಾನ್ ಬಂದೆ. ಹಾಗೆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್, ಎಲ್ಲಾ ಫ್ಯಾಮಿಲಿ ದೊಡ್ಡದಾಗಿ ಒಂಥರ ನಮ್ಮ ಫ್ಯಾಮಿಲಿ ಫ್ರಮ್ 4 grew into a larger group. So first of all, thank you very much for being such a great parents for us. ಚಿಕ್ಕವನಿದ್ದಾಗ ಚಿಕ್ಕ ಮಕ್ಕಳಿದ್ದಾಗ ನಮ್ಗಳನ್ನ ತಡ್ಕೊಂಡು ನಮ್ಗಳಿಗೆ ಪ್ರಾಪರ್ ಎಜುಕೇಶನ್, ಪ್ರಾಪರ್ ಗೈಡೆನ್ಸ್, ಪ್ರಾಪರ್ ಫುಡ್ ಎಲ್ಲವನ್ನೂ ಕೊಟ್ಟಿದ್ದು, ಎಲ್ಲವೂ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ದೊಡ್ಡವರಾಗ್ತಿದ್ದಂಗೂ ರೆಸ್ಪಾನ್ಸಿಬಿಲಿಟಿಗಳನ್ನು ಕಲಿಸಿದ್ದು, ಕಮಿಟ್ಮೆಂಟ್ ಗಳನ್ನು ಕಲಿಸಿದ್ದು, ಅದಾಗೆ ಪಂಕ್ಚುಯಲ್ ಆಗಿರ್ಬೇಕು, ಟೈಮ್ ಪಂಕ್ಚುಯಲ್ ಆಗಿರ್ಬೇಕು, ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲವನ್ನೂ ಕಲಿಸಿದ್ದು. ಅದೇ ತರ ಎಜುಕೇಶನ್ ಪರ್ಸ್ಯೂ ಮಾಡಕ್ ಮಾಡಿ ನಮ್ಮಿಬ್ರು ಒಂದು ಒಳ್ಳೆ ಸಕ್ಸಸ್ಫುಲ್ ಜರ್ನಿಗೆ ತಂದು ನಿಲ್ಸಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ ದ್ಯಾಟ್ ಪ್ರಾಸೆಸ್ ನೀವಿಬ್ರು ದೊಡ್ಡವರಾದ್ರಿ ಅಲ್ವಾ? ಸೊ ಮಕ್ಳ ಥ್ರೂ ನೀವಿಬ್ರು ದೊಡ್ಡವರಾದ್ರಿ. ಸೊ ನೀವು ತುಂಬಾ ಎಲ್ಲವನ್ನು ನೋಡಿದ್ರಿ, ಎಲ್ಲವನ್ನು ಕಲ್ತ್ರಿ, ಎಲ್ಲವನ್ನು ಅಡಾಪ್ಟ್ ಮಾಡ್ಕೊಂಡ್ರಿ. ಅಂಡ್ ಎಷ್ಟೊಂದು ಸಕ್ಸಸ್ ಇರುತ್ತೆ, ಎಷ್ಟೊಂದು ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಎಲ್ಲವನ್ನು ನಿಭಾಯಿಸ್ಕೊಂಡು 50 ವರ್ಷಕ್ಕೆ ತಲುಪಿದ್ದೀರಾ. ಸೊ ಹೀಗೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೊಟ್ಬಿಟ್ಟು ಹೀಗೆ ತುಂಬಾ ಚೆನ್ನಾಗಿರ್ಲಿ. ಸೊ ಅದೇ ಹೇಳಿದ್ನಲ್ಲ, 50 ವರ್ಷದಿಂದ ನಾನಂತೂ ಬರಕ್ಕಾಗಿರ್ಲಿಲ್ಲ ಅಥವಾ ಅನು ಬರಕ್ಕಾಗಿರ್ಲಿಲ್ಲ. ಸೊ ವಾಟ್ ವಿ ಡಿಡ್ ವಾಸ್, 50 ವರ್ಷದ ಹಿಂದೆ ಅಥವಾ ಆವಾಗ ಯಾರ್ಯಾರು ನಿಮ್ಮ ಮದ್ವೆಗೆ ಬಂದಿದ್ರೋ ಅಥವಾ ನಿಮ್ಮ 50 ವರ್ಷ ಜರ್ನಿನ ಯಾರ್ಯಾರು ನೋಡಿದಾರೋ ಅವ್ರುಗಳು ನಿಮ್ಗೆ ವಿಶ್ ಮಾಡಬೇಕು ಅಂತ ವಿಡಿಯೋಸ್ ಕಳ್ಸಿದ್ದಾರೆ. ಸೊ ಅದನ್ನ ನೋಡೋಣ. ಆ ವಿಡಿಯೋದಲ್ಲಿ ಎಷ್ಟೊಂದು ಜನ ನಿಮ್ಮನ್ನ ಡೈರೆಕ್ಟ್ ಆಗಿ ಜೆನ್ಯುನ್ ಆಗಿ ವಿಶ್ ಮಾಡಿರ್ತಾರೆ, ಎಷ್ಟೊಂದು ಜನ ಅವರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಂಡಿದ್ದಾರೆ ನಿಮ್ಗಳ ಜೊತೆಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೊಂದು 7-8 minutes ಆ ವಿಡಿಯೋ ನೋಡೋಣ. ಅದಾದ್ಮೇಲೆ ಎಟ್ ದ ಎಂಡ್ ಯು ಹ್ಯಾವ್ ಅನ್ ಅದರ್ ಸರ್ಪ್ರೈಸ್. ಸೊ ಸೊ ವಿಡಿಯೋ ನೋಡೋಣ. ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ ಅಮ್ಮ. ವಿಶ್ ಯು ಹ್ಯಾಪಿ 50th year wedding anniversary ಅಪ್ಪ ಅಮ್ಮ. ಹ್ಯಾಪಿ ಗೋಲ್ಡನ್ ಜುಬ್ಲಿ. ಮೇ ಗಾಡ್ ಬ್ಲೆಸ್ ಯು ಬೋತ್. ಈ ವರ್ಷ ಅಲ್ಲೆಲ್ಲರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ. ಇದೇ ರೀತಿ ಡೈಮಂಡ್ ಜುಬ್ಲಿನೂ ಸೆಲೆಬ್ರೇಟ್ ಮಾಡೋಣ. ಮದುವೆ ದಿನದ 50ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಅವರಿಗೆ ಶುಭಾಶಯಗಳು. ಮಗಳು ಅಳಿಯನಿಗೆ 50ನೇ ವರ್ಷದ ಮದುವೆಯ ಶುಭಾಶಯಗಳು, ಆಶೀರ್ವಾದಗಳು. ಅಣ್ಣ ಅತ್ತಿಗೆ ಹಾಗೂ ವಿವಾಹ ವಾರ್ಷಿಕೋತ್ಸವದ 50ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಮದುವೆ ಆಗಿರೋದು ಸಹ ರಂಗಣ್ಣನವ್ರ ಛತ್ರ ಚಿಕ್ಕಮಂಗ್ಳೂರಲ್ಲಿ. ನನಗೂ ಚೂರೆಲ್ಲೋ ನೆನಪಿದೆ. ಆಮೇಲೆಲ್ಲ ಮೇಳಿಗೆಗೆ ಬಂದ್ವಿ. ಅಲ್ಲಿಂದ ನಮ್ಮ ಸೋದರತ್ತೆ ಮನೆ ಸುರಗೋಡ್ನವರು ಎಲ್ಲ ಕಡೆಗೂ ಗಾಡಿ ಮಾಡಿ ನಮ್ಮನ್ನು ದೇವಸ್ಥಾನಗಳಿಗೆ ಎಲ್ಲ ಕರ್ಕೊಂಡು ಹೋದರು. ಹಾಗೆ ಅವ್ರುಗಳ ಮನೆಯಲ್ಲೂ ಕರ್ಕೊಂಡು ಹೋಗಿ ನಮಗೆಲ್ಲ ಊಟನ, ಆರತಿ, ಉಡುಗೊರೆ ಎಲ್ಲ ಕೊಟ್ಟರು. ಇಷ್ಟೆಲ್ಲ ಸ್ವಲ್ಪ ನೆನಪಿದೆ. ಲಕ್ಷ್ಮೀನಾರಾಯಣರವರಿಗೆ ಮದುವೆಯ 50ನೇ ವರ್ಷದ ವಾರ್ಷಿಕ ಶುಭಾಶಯಗಳು. ಅತ್ತೆ ಮಾವ ಅವರಿಗೆ 50ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಲಕ್ಷ್ಮೀನಾರಾಯಣ ಮಾವ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪು ಬರೋದೇನು ಅಂತಂದರೆ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಭದ್ರಾವತಿನಲ್ಲಿ ಸೇರ್ಕೋತಿದ್ವಿ. ಅವಾಗ ಅದೇನೋ ಕೊಂಕಣಿ ವರ್ಡ್ ಅಂತ ಹೇಳೋರು, ಅಶ್ಮಲ್ ತಶ್ಕಲವೇ ಮೀಟ್ ಗಲವೇ ಅಂತ. ಅದೇನು ಅಂತ ಮೀನಿಂಗ್ ನಮಗೆ ಗೊತ್ತಿಲ್ಲ, ಬಟ್ ನಮಗೆ ತುಂಬ ನಗು ಬರೋದು.
ಆಮೇಲೆ ಚಿಪ್ಲುಗುಡ್ಡೆ ಹೊಳೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ಮೀನುಗಳೆಲ್ಲ ಮರ ಹತ್ತಿದೆ ಅಂತ ಹೇಳ್ತಿದ್ರು. ಅದೆಲ್ಲ ಕೇಳಿಸ್ಕೊಂಡು ನಮಗೆ, ನಾವು ಅದನ್ನ ತುಂಬ ಚಿಕ್ಕವರು, ತುಂಬ ನಗು ಬರ್ತಾ ಇತ್ತು, ತುಂಬ ಕಾಮಿಡಿ ಮಾಡ್ತಿದ್ರು ಲಕ್ಷ್ಮಣ್ ಮಾವ ಅವರು. ಅದೇ ನನಗೆ ಜ್ಞಾಪಕಕ್ಕೆ ಬರೋದು. ಇನ್ನೊಂದು ಸರಿ ನಿಮ್ಮಿಬ್ರಿಗೂ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ನಮಸ್ಕಾರ. ಅತ್ತೆ ಮಾವ ಇಬ್ಬರಿಗೂ ಮದುವೆಯ 50ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ನಮಗೆ ಫಸ್ಟ್ ಅತ್ತೆ ಅಂದಾಗ ನೆನಪು ಬರೋದು, ಕನಕತ್ತೆ ಅವ್ರು ನೆನೆಸ್ಕೊಂಡಾಗ ಬರೋದು ಫಸ್ಟು ಕ್ಲೀನ್ಲಿನೆಸ್ಸು. ಮನೆ ಫಳಫಳ ಅಂತ ಹೊಳಿತಾ ಇರತ್ತೆ ಯಾವಾಗ ಹೋದ್ರು ಅವ್ರ ಮನೆ. ಆಮೇಲೆ ಲಕ್ಷ್ಮಣ್ ಮಾವ ಅವರ ಹೆಸರು ಬಂದಾಗ ಫಸ್ಟ್ ನೆನಪು ಬರೋದು ನನಗೆ ಕ್ರಿಕೆಟ್ ಮ್ಯಾಚು. ನಾನು ಚಿಕ್ಕವನಿದ್ದಾಗ ಯಾವುದೇ ಫಂಕ್ಷನ್ಗೆ ಹೋದ್ರು, ಅಂದರೆ ಕ್ರಿಕೆಟ್ ಇರೋ ದಿನಗಳಲ್ಲಿ ನಾವು ಮ್ಯಾಚ್ ಮಿಸ್ ಮಾಡ್ಕೊತೀನಿ ಅಂತ ಅನ್ಕೋತಾನೆ ಇರ್ತಿರಲಿಲ್ಲ. ಯಾಕೆಂದರೆ ಮಾವನ ಹತ್ರ ಯಾವಾಗಲೂ ಟ್ರಾನ್ಸಿಸ್ಟರ್ ಇರೋದು, ಕಿವಿ ಕೊಟ್ಕೊಂಡು ಕೇಳ್ತಾನೆ ಇರೋರು. ನಾವು ಅವಾಗ ಸ್ಕೋರ್ ಕೇಳ್ಕೊಂಡು ಸಮಾಧಾನ ಪಟ್ಕೋತಿದ್ವಿ. ಆಮೇಲೆ ಎರಡನೇ ವಿಚಾರ ಅಂದರೆ ಮಾವನ ಜ್ಞಾಪಕ ಬರೋದು ಕಾಮಿಡಿ. ತುಂಬ ಕಾಮಿಡಿ ಮಾಡ್ತಿದ್ರು, ಜಾವಿಯಲ್ ಪರ್ಸನ್. ಒಂದ್ಸರಿ ಮದುವೆ ಮನೆಯಲ್ಲಿ ಹೋಗಿದ್ದಾಗ ಅವ್ರು ಸ್ನಾನಕ್ಕೆ ಹೋಗಬೇಕಿತ್ತು ಬೆಳಗ್ಗೆ. ಅವ್ರು ಹೋಗಬೇಕು ಅನ್ನೋಷ್ಟೊತ್ತಿಗೆ ಪುರೋಹಿತರು ಹೊರಟೋದ್ರು ಸ್ನಾನಕ್ಕೆ, ವೆಸ್ಲು ಮನೆಗೆ. ಮಾವಂಗೆ ಯಾರು ಅಂತ ಗೊತ್ತಿರಲಿಲ್ಲ ಹೋಗಿದ್ದು ಅಂತ ಸ್ನಾನಕ್ಕೆ. ಇಲ್ಲಿಂದನೇ ಕೇಳಿದ್ರು ಯಾರದು ಅಂತ. ಅವಾಗ ಅವರು ಹೇಳಿದ್ರು ಪುರೋಹಿತರು ಅಂತ. ಅವಾಗ ಮಾವ ಸಣ್ಣಗೆ ಹೇಳಿದ್ರು, ನೀವಾ ಸ್ನಾನ ಮಾಡಿ, ನಾವೇನೋ ದಿನ ಮಾಡೇ ಮಾಡ್ತೀವಿ ಸ್ನಾನ ಅಂತ. ಸ್ವಲ್ಪ ಹೊತ್ತು ಪಾಸ್ ಆದರು ಅವರು. ಸ್ವಲ್ಪ ಅಂದರೆ ಅವ್ರಿಗೆ ಅರ್ಥ ಆಯ್ತೋ ಎಲ್ಲ ಗೊತ್ತಿಲ್ಲ, ಅಥವಾ ಅರ್ಥ ಮಾಡ್ಕೊಂಡು ನಕ್ಕೊಂಡು ಸುಮ್ಮನಾದ್ರು ಅಂತ ಅನ್ಕೋತೀನಿ. ಹಾಯ್ ಅತ್ತೆ, ಹಾಯ್ ಮಾವ, ಇಬ್ಬರಿಗೂ 50ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ನಾನು ಚಿಕ್ಕವಳಿರುವಾಗ ಲಕ್ಷ್ಮೀನಾರಾಯಣ ಮಾವ ನನ್ನನ್ನು ಸೊಟಕ್ಲಿ ಅಂತ ಕರೆಯೋರು. ನನ್ನನ್ನು ಸ್ಮಿತನ ಇಬ್ಬರೂ ಆ ಕಡೆ ಒಬ್ಬರು ಈ ಕಡೆ ಒಬ್ಬರನ್ನ ಎತ್ಕೊಳ್ಳೋರು. ಸ್ಮಿತಾ ಇಳಿಯೋಳು ಕೆಳಗಡೆ, ಬಟ್ ನಾನು ಎಷ್ಟೊತ್ತಾದರೂ ಇಳಿತಿರ್ಲಿಲ್ಲ. ಅದಕ್ಕೆ ಮಾವ ಸೊಟಕ್ಲಿ ಸಾಕು ಇಳಿಯೇ ಅಂತ ಹೇಳೋರು. ತುಂಬ ಸತಾಯಿಸ್ತಾ ಇದ್ದೆ. ಸೊ ಚೆನ್ನಾಗಿತ್ತು ಚೈಲ್ಡ್ಹುಡ್ ಡೇಸ್ ಒಂಥರ. ಇನ್ನು ಅತ್ತೆ ವಿಷಯಕ್ಕೆ ಬಂದರೆ ತೇಂಗೊಳಲು ಸಖತ್ತಾಗಿ ಮಾಡೋರು. ಎಂಥ ಕೆಟ್ಟೋಗಿರೋ ನಾಲ್ಗೆಗೂ ಒಳ್ಳೆ ರುಚಿ ಸಿಗೋದು ಅತ್ತೆ ಮಾಡಿರೋ ತೇಂಗೊಳಲು ತಿನ್ಬಿಟ್ರೆ. ಒನ್ಸ್ ಅಗೈನ್ ಹ್ಯಾಪಿ ಗೋಲ್ಡನ್ ಆ್ಯನಿವರ್ಸರಿ ಅತ್ತೆ ಮಾವ. ಬಾಯ್, ಎಂಜಾಯ್ ಯುವರ್ ಡೇ. ಹಾಯ್ ಕನಕ, ಬಾವ, ಹೇಗಿದ್ದೀರಾ? ಆರಾಮಿದ್ದೀರಲ್ವಾ? ಅಶೋಕ, ಮೊಮ್ಮಕ್ಕಳು ಸ್ಮಿತಾ ಎಲ್ಲ ಚೆನ್ನಾಗಿದ್ದಾರಲ್ವಾ? ಇವತ್ತು ನಿಮ್ಮ 50th ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ವಿಶ್ ಯು ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ಟು ಬೋತ್ ಆಫ್ ಯು. ಬಾಯ್. ಕನಕ, ಬಾವ, ನಿಮಗೆ 50ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ನಮಗೆಲ್ಲರಿಗೂ ಸದಾ ಆದರ್ಶಪ್ರಾಯ. ಸದಾ ನಿಮ್ಮ ಆಶೀರ್ವಾದ ಇರಲಿ. ಹ್ಯಾಪಿ ಆ್ಯನಿವರ್ಸರಿ ಅತ್ತೆ ಮಾವ, ವಿ ಲವ್ ಯು. 50 ವರ್ಷ ಜೊತೆಗಿದ್ದೀರಾ, ನಿಮ್ಮಿಬ್ರಿಗೆ ಬೋರ್ ಆಗಿಲ್ವಾ? ಹ್ಯಾಪಿ ಆ್ಯನಿವರ್ಸರಿ. ನಮಸ್ಕಾರ ಅತ್ತೆ. ನಮಸ್ಕಾರ ಮಾವ. ಹಾಯ್ ಅಂಕಲ್, ಹಾಯ್ ಆಂಟಿ. Wishing you both a very happy 50th wedding anniversary. ಕನಕ ಮತ್ತು ಭಾವನವರಿಗೆ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ನಮ್ಮ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಹೆಚ್ಚಿನ ಸುಖ, ಸಂತೋಷ, ಆಯಸ್ಸು, ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಮದುವೆ ಆಗಿ 50 ವರ್ಷ ಕಳೆದಿದೆ ಅಂತ ಅನಿಸೋದೇ ಇಲ್ಲ. ಇತ್ತೀಚೆಗೆ ನಡೆದಂತೆ ಅನಿಸುತ್ತೆ. ಹಮ್ಮಿಕೊಂಡ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ, ಒಳ್ಳೆಯದಾಗಲಿ. 10, 20, 30, 40, 50 years of married life. ಹಾಯ್ ಅತ್ತೆ ಮಾವ, 50ನೇ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹಾಯ್ ಅತ್ತೆ ಮಾವ, ಹ್ಯಾಪಿ 50th ಆನಿವರ್ಸರಿ. ಹಾಫ್ ಸೆಂಚುರಿ ಹೊಡೆದಿದ್ದೀರಾ. ಈ ಮೈಲ್ ಸ್ಟೋನ್ ನ ಇನ್ನೂ ಸ್ಪೆಷಲ್ ಆಗಿ ಎಂಜಾಯ್ ಮಾಡಿ. ಹೇಳಿ. 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಹಾಯ್.
ಅತ್ತೆ ಹಾಗೂ ಮಾವನವರಿಗೆ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾವಂದು ಯಾವಾಗಲೂ ನಮ್ಗೆ ನೆನಪಡ್ತಾ ಇರುತ್ತೆ. ಯಾಕೆಂದರೆ ಚಿಪ್ಲುಗೊಡ್ಡೆ ಹೊಳೆಗೆ ಬೆಂಕಿ ಬೀಳಿಸಿ ಅದ್ರದ್ದು ಮೀನೆಲ್ಲ ಮರ ಹತ್ತಿದೆ ಅಂತ ಯಾವಾಗಲೂ ಮಕ್ಕಳಿಗೆಲ್ಲ ಕಥೆ ಹೇಳ್ತಿದ್ರು. ನಮಗೂ ಖುಷಿ ಆಗ್ತಿತ್ತು. ಹಾಗೆ ಒಂದು ದೊಡ್ಡ ಕಾಡು, ಆ ಕಾಡಲ್ಲಿ ಒಂದೇ ಒಂದು ಮರ ಅಂತ ಈ ಥರ ಕಥೆ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ಮಕ್ಕಳಿಗಂತೂ ತುಂಬ ಖುಷಿ ಆಗ್ತಿತ್ತು. ನಮಗೂ ಎಲ್ಲ ಅಷ್ಟೇ ತುಂಬ ಖುಷಿ ಆಗ್ತಿತ್ತು. ನೀವು ಇನ್ನೂ 100 ವರ್ಷ ಸದಾ ಖುಷಿಯಾಗಿ ಇರಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತಿದ್ವಿ ಯಾರ ಹತ್ರ. ಈಗ ಅದೇ ಥರ ಮಾವ ಕತೆ ಹೇಳಿ ನಮಗೂ, ನಾವು ಕೇಳ್ತೀವಿ, ಆಯ್ತಾ? ಲಕ್ಷ್ಮೀನಾರಾಯಣ, ಕನಕ, ಹೇಗಿದ್ದೀರಾ? ಎಲ್ಲ ಆರಾಮ? ತುಂಬ ಸಂತೋಷ ಆಯಿತು. ನಿಮಗೆ ಸುವರ್ಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವು ಈಗ 50 ವರ್ಷ ನಿಮ್ಮ ಸಂಸಾರವನ್ನು ಸಾಗಿಸಿದ್ದೀರಾ. ತುಂಬ ಚೆನ್ನಾಗಿ, ನನಗೂ ಸಹ ಆನಂದವಾಗಿದೆ. ಹಾಗೂ ಇದೇ ರೀತಿ ನಡೆದುಕೊಂಡು ಹೋಗಲಿ. ನಿಮಗೆ ದೇವರು ಆರೋಗ್ಯ, ಸುಖ, ಶಾಂತಿ ಪ್ರತಿಯೊಂದನ್ನು ಸಹ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ನನ್ನ ಆಶೀರ್ವಾದ ಯಾವಾಗಲೂ ನಿಮಗೆ ಇರುತ್ತೆ. ಮಣಿ ಆನಂದ. ಕನಕ, ಲಕ್ಷ್ಮೀನಾರಾಯಣ, ನಿಮ್ಮಿಬ್ಬರಿಗೂ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಇದೇ ರೀತಿ ಮುಂದೂ ಜೀವನ ಚೆನ್ನಾಗಿ ನಡೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹ್ಯಾಪಿ 50th ವೆಡ್ಡಿಂಗ್ ಆನಿವರ್ಸರಿ. Happy anniversary, Uncle, Auntie. ಕನ್ಕಾನ್ ಬಾಬಾ, ಹ್ಯಾಪಿ 50th ವೆಡ್ಡಿಂಗ್ ಆನಿವರ್ಸರಿ. ಹಾಯ್. ಅಕ್ಕ ಮತ್ತು ಭಾವನವರಿಗೆ 50ನೇ ವರ್ಷದ ಮದುವೆಯ ಶುಭಾಶಯಗಳು. ಹ್ಯಾಪಿ 50th ವೆಡ್ಡಿಂಗ್ ಆನಿವರ್ಸರಿ ಅತ್ತೆ ಮಾವ. Happy 50th anniversary, Ajji. Happy 50th anniversary ಅಪ್ಪ ಅಮ್ಮ. ಹಾಯ್ ಅಪ್ಪ ಅಮ್ಮ, ಹ್ಯಾಪಿ 50th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹೇಗಾಯ್ತು ಇವತ್ತಿನ ದಿನ? ಎಲ್ಲ ಚೆನ್ನಾಗಾಯ್ತಾ? ಹೇಗಿತ್ತು ಎಲ್ಲ ಸರ್ಪ್ರೈಸ್ ವಿಶಸ್ಸು? ಖುಷಿ ಆಯ್ತಾ? ಏನು ಹೇಳೋದು ನಿಮ್ಮಿಬ್ಬರ ಬಗ್ಗೆ? ನನ್ನ ಅಶೋಕನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀರಿ. ಈಗ ನಾವಿಬ್ಬರು ಹೀಗಿರೋದಕ್ಕೆ ನೀವು ಅವತ್ತು ನಮ್ಮನ್ನು ಬೆಳೆಸಿರೋ ರೀತಿಯೇ ಕಾರಣ. ಟೀಚರ್ ಆಗಿರೋದಕ್ಕೆ ಏನೋ ನಮ್ಮಿಬ್ಬರು ಹೆಸರನ್ನು ನಮ್ಮಿಬ್ಬರಿಗೂ ಇಂದನೇ ಹೆಸರಿಟ್ಟಿದ್ದೀರಿ. ಅಂದರೆ ಯಾವಾಗಲೂ ಅಟೆಂಡೆನ್ಸ್ ಲಿಸ್ಟಲ್ಲಿ ಎಲ್ಲದರಲ್ಲೂ ಫಸ್ಟ್ ಇರಬೇಕು ಅಂತ ನಮ್ಮಿಬ್ಬರಿಗೂ ಅಕ್ಷರದಿಂದನೇ ಹೆಸರಿಟ್ಟಿದ್ದೀರಿ. ಕೊಪ್ಪದ ನೆನಪುಗಳನ್ನು ಹೇಳ್ತಾ ಹೋದರೆ ತುಂಬಾ ಇದೆ. ಇಡೀ ದಿನ ಬೇಕು ಮಾತಾಡೋಕ್ಕೆ. ನಾನು ದೊಡ್ಡವಳಾದರೂ ನನ್ನನ್ನು ಎತ್ಕೊಂಡು ಅಶೋಕನ ನಡೆಸ್ಕೊಂಡು ಹೋಗಿದ್ದು ನಂಗೆ ಇನ್ನೂ ನೆನಪಿದೆ. ಅಮ್ಮ ಸ್ವಲ್ಪ ಸ್ಟ್ರಿಕ್ಟು, ಕೇರ್ ಜಾಸ್ತಿ. ನನ್ನನ್ನು ಒಬ್ಳೊಬ್ಳೆ ಎಲ್ಲೂ ಓಡಾಡಬೇಡ ಅಂತ ಹೇಳೋರು, ಒಬ್ಳೊಬ್ಳೆ ಹೋಗಬೇಡ ಅಂತೆಲ್ಲ ಹೇಳೋರು. ಆದರೆ ಅಪ್ಪ ಹಾಗಲ್ಲ, ಹೋಗಲಿ, ಹಾಗೆ ಅವಳಿಗೆ ಧೈರ್ಯ ಬರೋದು, ಹೋಗಿ ಓಡಾಡ್ಕೊಂಡು ಬರಲಿ ಅಂತಿದ್ರು. ಅಮ್ಮ ಮಾಡೋ ನಿಂಬೆಹಣ್ಣಿನ ಗೊಜ್ಜು, ಆಮೇಲೆ ಪೇಪರ್ ಅವಲಕ್ಕಿ, ಬಿಸಿನೀರಿಗೆ ಹಿಟ್ಟು ಹಾಕಿ ಮಾಡೋ ರೊಟ್ಟಿ ಎಲ್ಲವೂ ಸೂಪರ್ ಟೇಸ್ಟು. ನಾನು ಈಗ ಎಷ್ಟು ಸಲ ಮಾಡಿದರೂ ಆ ಟೇಸ್ಟ್ ಏನು ಬರೋದಿಲ್ಲ. ಇನ್ನು ಅಪ್ಪ ಬಾಳಗಡೆಯಿಂದ ತರ್ತಾ ಇದ್ದಿದ್ದು ಆಂಬೊಡೆ, ಕೆಳಗಿನ ಪೇಟೆಯಿಂದ ತರ್ತಾ ಇದ್ದಿದ್ದು ಮೆಣಸಿನ್ಕಾಯಿ ಬೋಂಡ, ಎಲ್ಲದೂ ಸೂಪರು. ಆಹಾ, ಎಂಥ ಟೇಸ್ಟು. ನಂಗೆ ಅಪ್ಪನ ಜೊತೆ ಸಂತೆಗೆ ಹೋಗೋಕ್ಕೆ ತುಂಬ ಖುಷಿ ಆಗೋದು. ಅಲ್ಲಿ ತುಂಬ ಅಂಗಡಿಗಳಿದ್ರು, ಎಲ್ಲ ಕಡೆ ಸುತ್ತಾಡಿಕೊಂಡು ನೋಡಿ ಆಮೇಲೆ ಬಂದು ತಗೊಳ್ಳೋರು. ನಾನು ಅವಾಗ ಯಾವಾಗಲೂ ಕೇಳ್ತಿದ್ದೆ, ಅದು ಯಾಕೆ ಮೊದಲೇ ತೊಗೊಂಬಿಡ್ಬೋದಲ್ಲ, ಕೊನೆ ತನಕ ಯಾಕೆ ಎಲ್ಲ ನೋಡ್ಕೊಂಬರ್ಬೇಕು ಅಂತ. ಅದಕ್ಕೆ ಅವ್ರು ಹೇಳೋದು ಅದೇ ಥರ, ಎಲ್ಲ ಕಡೆ ವಿಚಾರಿಸಿ ರೇಟ್ ಏನಿದೆ ನೋಡ್ಕೊಂಡು ಆಮೇಲೆ ತೊಗೋಬೇಕು ಅಂತ. ಈಗ ನಾನು ತೊಗೊಂಬರ್ಬೇಕಾದ್ರೆ ನಂಗೆ ಹಾಗೆ ಅನಿಸುತ್ತೆ, ಹೌದಲ್ಲ, ಅವಾಗ ಅವ್ರು ಹೇಳ್ತಾ ಇದ್ದಿದ್ದು ಎಷ್ಟು ಸರಿ ಇದೆಯಲ್ಲ ಅಂತ ಅನಿಸುತ್ತೆ ನನಗೆ. ಆಮೇಲೆ ನಾನು 7th ಫಸ್ಟ್ ಬಂದಾಗ ನಾನು ಮೂಡಿಗೆರೆಯಲ್ಲಿದ್ದೆ. ಆವಾಗ ಸ್ಕೂಲ್ ಟೀಚರ್ಸಿಗೆಲ್ಲ ಅಪ್ಪ ಅಮ್ಮನೇ ಹೋಗಿ ಸ್ವೀಟೆಲ್ಲ ಕೊಟ್ಟು ಬಂದಿದ್ರು. ನಾನು ನಿಜ ಹೇಳಬೇಕು ಅಂದರೆ ಒಂದು ರಿಸಲ್ಟನ್ನು ನಾನಾಗೆ ನೋಡೇ ಇಲ್ಲ. 7th ಆಗಲಿ 10th ಆಗಲಿ PUCದಾಗಲಿ ಎಲ್ಲ ಅಪ್ಪಂಗೆ ಮೊದಲೇ ಗೊತ್ತಾಗ್ಬಿಟ್ಟಿರೋದು. ಟೀಚರ್ ಆಗಿರೋದ್ರಿಂದ ಅಪ್ಪಂಗೆ ಮುಂಚೆ ಗೊತ್ತಾಗಿರೋದು. ಆಮೇಲೆ ನಂಗೆ ಹೇಳೋದು, ನಂಗೆ ಹಾಗಾಗಿ ಸ್ಕೂಲ್ ರಿಸಲ್ಟಿನ ಟೆನ್ಷನ್ನು ಇರಲೇ ಇಲ್ಲ. ನಾನು ಡಿಗ್ರಿದು ಮಾತ್ರ ನಾನು ರಿಸಲ್ಟನ್ನು ನೋಡಿದ್ದು, ನಾನೇ ನೋಡಿರೋದು. ಅದು ಬಿಟ್ಟರೆ ನಂಗೆ ಯಾವ ರಿಸಲ್ಟಿಂದು ಟೆನ್ಷನ್ನೇ ಇರ್ತಿರಲಿಲ್ಲ.
ಆಮೇಲೆ ನಾನು 10th ಮುಗಿಸಿ ಹರಿಹರಪುರಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ 8 ಗಂಟೆ ಒಳಗೆ ನಾನು ಕಾಲೇಜಿಗೆ ಹೋಗ್ಬೇಕಿತ್ತು. ಆವಾಗ ಅಪ್ಪ ಅಮ್ಮ ಅನ್ನೋರು, ಇವಳು ದಿನ ಕಾಲೇಜಿಗೆ ಹೋಗ್ತಾಳೋ ಇಲ್ವೋ, ಯಾಕಂದರೆ ನಾನು ಸ್ನಾನ ಮಾಡೋಕ್ಕೆ ಅಷ್ಟೊಂದು ಟೈಮ್ ತಗೋತಾ ಇದ್ದೆ. ಅದಕ್ಕೆ ಅಂತಿದ್ರು ಇವಳು ದಿನ ಮೋಸ್ಟ್ಲಿ ಕಾಲೇಜಿಗೆ ಹೋಗಲ್ಲ ಅಂತ. ಆಮೇಲೆ ಕಾಲೇಜ್ ಬಸ್ಸಿಗೆ 75 ಪೈಸಾ ಟಿಕೆಟಿಗೆ. ಆವಾಗ 25 ಪೈಸದ್ದು ಕಾಯಿನ್ಸ್ ತಂದಿಟ್ಟಿರ್ತಿದ್ರು. ಅದನ್ನು ಒಂದಷ್ಟು ಲೆಕ್ಕ ಮಾಡಿ ಇಟ್ಟಿರೋರು. ಅದೇ ದುಡ್ಡಲ್ಲೇ ನಾನು ಚಿಕ್ಕಿ ತಗೋತಿದ್ದೆ, ಕಡಲೆ ಬೀಜ ತಗೊಂಡು ಅವೆಲ್ಲ ಮಜಾನೂ ಮಾಡ್ತಾ ಇದ್ವಿ. ಆಮೇಲೆ ಒಂಥರ ಯಾವಾಗಿನ ಲೈಫ್ ಒಂಥರ ಚೆನ್ನಾಗಿತ್ತು. ಆಮೇಲೆ ಕೊಪ್ಪದಿಂದ ಶಿವಮೊಗ್ಗಕ್ಕೆ ಬರಬೇಕಾದ್ರೆ ಶಿಫ್ಟ್ ಆಗಬೇಕಾದ್ರೆ ನನಗೆ ಅಮ್ಮಂಗೆ ಇಷ್ಟನೇ ಆಗಿರಲಿಲ್ಲ. ಅಯ್ಯೋ ನಾವು ಇಲ್ಲಿ ಚೆನ್ನಾಗಿದ್ವಿ, ಎಲ್ಲೋ ನಮ್ಮನ್ನು ತಂದು ಮೂಲೆಯಲ್ಲಿ ಕೂರಿಸ್ಬಿಟ್ರು, ಎಲ್ಲೋ ಮನೆ ಅಂತೇಳಿ. ಆಮೇಲೆ ಅಲ್ಲೇ ಅಡ್ಜಸ್ಟ್ ಆಗೋಯ್ತು. ಈಗ ಇಲ್ಲೇ ಹತ್ತಿರದಲ್ಲೇ ಮನೆ ಆಗಿದೆ. ಅದೊಂಥರ ಚೆನ್ನಾಗಿ ಜಾಸ್ತಿ ಅಟ್ಯಾಚ್ ಆಗಿದ್ದೀನೇನೋ ಅನಿಸುತ್ತೆ ಇವಾಗ. ನಿಮಗೆ ನಾವು, ನಮಗೆ ನೀವು ಅನ್ನೋ ಥರ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರೋದಕ್ಕೆ ಚೆನ್ನಾಗಿದೆ. ಆವಾಗ ಮೊದಲು ಎಲ್ಲ ವಿಷಯಗಳನ್ನು ನೀವು ಹೇಳ್ಕೊಡ್ತಾ ಇದ್ರಿ ನಮಗೆ. ಈಗ ಮೊಬೈಲ್ ವಿಷಯಕ್ಕೋ ಅಥವಾ ಬೇರೆ ಏನೇನೋ ವಿಷಯಗಳನ್ನು ನಿಮಗೆ ಗೊತ್ತಾಗದೇ ಇರೋದನ್ನು ನನ್ನನ್ನು ಕೇಳಿದಾಗ ನಂಗೆ ಅನಿಸುತ್ತೆ ಅವಾಗ ನೀವೆಲ್ಲ ಹೇಳ್ಕೊಡ್ತಾ ಇದ್ರಿ, ಈಗ ನಾವು ಹೇಳ್ಕೊಡೋ ಟೈಮ್ ಬಂದಿದೆ ಅಂತೇಳಿ. ಆಮೇಲೆ ಅಮ್ಮಂಗೆ ಈಗಲೂ ಹೊಸ ಹೊಸ ಅಡುಗೆ ಕಲ್ತ್ಕೊಂಡು ಮಾಡೋದು ಅವೆಲ್ಲ ತುಂಬ ಖುಷಿ. ಆ ಯೂಟ್ಯೂಬಲ್ಲಿ ಅದನ್ನು ನೋಡಿದೆ ಇದನ್ನು ನೋಡಿದೆ, ನಾನು ಆ ಅಡುಗೆ ನೋಡ್ಕೊಂಡಿದ್ದೀನಿ ಈ ಅಡುಗೆ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಅವರು ಖುಷಿ ಪಡೋದು ನೋಡಿ ನನಗೂ ಖುಷಿ ಆಗುತ್ತೆ. ಇನ್ನೇನು ಈಗ ಮೊಮ್ಮಕ್ಕಳ ಬಗ್ಗೆ ಜೊತೆಯಲ್ಲಿ ಮಾತಾಡ್ತಾ ಇದ್ದುಬಿಟ್ರೆ ಅವ್ರುಗಳಂತೂ ಇವತ್ತು ಅವ್ನು ಹಂಗೆ ಮಾತಾಡ್ದ, ಇವತ್ತು ಅಷ್ಟು ಹೇಳ್ದ ಇಷ್ಟು ಹೇಳ್ದ ಅಂತೇಳಿ ನನ್ನ ಹತ್ರ ಅವತ್ತು ಇಡೀ ದಿನ ಅದೇ ವಿಷಯ. ಅಪ್ಪ ಅಮ್ಮಂದು, ಅಜ್ಜ ಅಜ್ಜಿಗೆ ಮುದ್ದಿನ ಮೊಮ್ಮಕ್ಕಳು ಅವರಿಬ್ಬರೂ. ಆಮೇಲೆ ಇನ್ನೇನು ಹೇಳೋದು, ಇನ್ನೂ ಮಾತಾಡ್ತಾ ಹೋದರೆ ತುಂಬ ವಿಷಯ ಇದೆ, ಇಡೀ ದಿನ ಬೇಕು, ಮಾತಾಡದೆ ಮುಗಿಯೋದಿಲ್ಲ ವಿಷಯಗಳು. ಒಟ್ಟಿನಲ್ಲಿ ನನ್ನ ಅಶೋಕನ್ನ ತುಂಬ ಚೆನ್ನಾಗಿ ಬೆಳೆಸಿದಿರಿ. ನಮ್ಮಿಬ್ಬರನ್ನ ಒಂಥರ ಈ ಪೊಸಿಷನಿಗೆ ತಂದಿದ್ದಕ್ಕೆ ತುಂಬ ಖುಷಿ ಇದೆ ನಮಗೂ. ಎಲ್ಲದಕ್ಕೂ ಅಪ್ಪ ಅಮ್ಮ ನಿಮ್ಮಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಒಟ್ಟಿನಲ್ಲಿ ನೀವಿಬ್ಬರು ತುಂಬ ಪರ್ಫೆಕ್ಟ್ ಕಪಲ್ಸ್ ಅಂತ ಹೇಳ್ಬೋದು. ನಿಮ್ಮನ್ನು ನೋಡಿ ಕಲಿಯೋಕ್ಕೆ ಇನ್ನೂ ಸುಮಾರಿದೆ ನಮಗೆ. ಇದು ನಿಮ್ಮ ಮದುವೆ ಆಗಿ 50 ವರ್ಷ ಆಯಿತು, ಆಗಲೇ ನಮ್ಮ ಮದುವೆ ಆಗು 25 ವರ್ಷ ಆಗ್ತಾನೆ ಬಂತು. ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಲ್ಲ. ಮತ್ತೊಂದು ಸಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಈಗ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ.